ದೇವರಾಯನ ದುರ್ಗ. ದೇವರಾಯನ ದುರ್ಗ. ದೇವರಾಯನ ದುರ್ಗವು ತುಮಕೂರಿನಿಂದ ಸರಿಸುಮಾರು 16 ಕಿಲೋಮೀಟರ್ ದೂರವಿರುವ ಸುಂದರವಾದ ಗಿರಿಧಾಮ ಹಾಗೂ ಪುರಾತನವಾದ ದೇವಸ್ಥಾನವನ್ನು ಹೊಂದಿರುವ ಸ್ಥಳ. ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಿಂದ ಸರಿಸುಮಾರು 73 ಕಿಲೋಮೀಟರ್ ದೂರವಿರುವ ದೇವರಾಯನ ದುರ್ಗದ ಸೌಂದರ್ಯವನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ನಾವು ಈ ಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಇಲ್ಲಿಂದ 25 ಕಿಲೋಮೀಟರ್ ದೂರವಿರುವ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆವು. ತುಮಕೂರಿನಿಂದ 10 ಕಿಲೋಮೀಟರ್ ದಾಟಿದರೆ ದೇವರಾಯನ ದುರ್ಗ ಕಾಡು ಕಾಣಬಹುದು. ಈ ಜಾಗ ಒಂದು ದಿನದ ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ. ಇಲ್ಲಿ ಬಲಭಾಗದಲ್ಲಿ ದೇವರಾಯನ ದುರ್ಗಕ್ಕೆ ಹೋಗೋ ರಸ್ತೆ ಕೂಡ ಇದೆ. ಆದ್ರೆ ಇಲ್ಲಿ ಕಾಮಗಾರಿ ಪ್ರಾರಂಭ ಆಗಿರೋದ್ರಿಂದ ನಿಮ್ಮ ಎಡಭಾಗದಲ್ಲಿ ಇರೋ ರೋಡಿನ ಮೂಲಕ ಬೆಟ್ಟದ ಮೇಲೆ ಹೋಗಬಹುದು. ಬನ್ನಿ ಸ್ನೇಹಿತರೆ, ಬೆಟ್ಟಕ್ಕೆ ಹೋಗೋದಕ್ ಮುಂಚೆ ನಾವು ಬೆಟ್ಟದ ಕೆಳಗಡೆ ಇರುವ ಸುಮಾರು 700 ವರ್ಷಗಳ ಪುರಾತನವಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡೋಣ. ಈ ದೇವಾಲಯವು ಸುಮಾರು 12 ಮತ್ತು 13ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಇಲ್ಲಿ ನಿಮಗೆ ಮಧ್ಯಾಹ್ನದ ಸಮಯಕ್ಕೆ ಊಟದ ವ್ಯವಸ್ಥೆ ಕೂಡ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಖಂಡಿತವಾಗಿ ಊಟ ಮಾಡಿ, ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ದೇವಸ್ಥಾನದ ಹಿಂಭಾಗದಲ್ಲಿ ಸುಂದರವಾದ ಕಲ್ಯಾಣಿ ಕೂಡ ಇದೆ, ಅದನ್ನು ನೋಡೋದಕ್ಕೆ ಮರಿಬೇಡಿ. ಬನ್ನಿ ಸ್ನೇಹಿತರೆ, ನಾವೀಗ ಬೆಟ್ಟದ ಕಡೆ ಹೋಗೋಣ. ಈ ಬೆಟ್ಟಕ್ಕೆ ಹೋಗುವಾಗ ಸ್ವಲ್ಪ ಜಾಗರೂಕರಾಗಿ ಹೋಗಿ, ಯಾಕಂದ್ರೆ ಈ ಕಾಡಿನಲ್ಲಿ ಚಿರತೆ, ಕಾಡು ಹಂದಿ, ಮುಳ್ಳಂದಿ, ಜಿಂಕೆ ಇದೆ ಅಂತೆ. ಇತ್ತೀಚೆಗೆ ಹುಲಿ ಕೂಡ ನೋಡೋದು ಸಿಕ್ಕಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಆದ್ರೆ ನಮಗೆ ಮಂಗಗಳು ಬಿಟ್ರೆ ಬೇರೆ ಯಾವುದೇ ಪ್ರಾಣಿಗಳು ನೋಡೋದಕ್ಕೆ ಸಿಗ್ಲಿಲ್ಲ. ಬೆಟ್ಟ ಹತ್ತುವ ಮೊದಲು ಇಲ್ಲಿ ಗಾಡಿ ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಇದೆ. ಬೆಟ್ಟದ ಮೆಟ್ಟಿಲುಗಳನ್ನು ಏರುವ ಮೊದಲು ಇಲ್ಲಿ ಅಂಗಡಿಗಳನ್ನ ಕಾಣಬಹುದು. ಇಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸ್ ಹಾಗೆ ಫ್ರೂಟ್ಸ್ ಎಲ್ಲ ಸಿಗ್ತವೆ. ಆದ್ರೆ ಕ್ಯಾಶ್ ಮಾತ್ರ ಇರ್ಲಿ ನಿಮ್ಮ ಹತ್ರ. ನೆಟ್ವರ್ಕ್ ಸಮಸ್ಯೆಯಿಂದಾಗಿ UPS ಸ್ಕ್ಯಾನ್ ಕೆಲಸ ಮಾಡೋದು ಕಷ್ಟ. ಹಾಗಾಗಿ ಬನ್ನಿ ಈಗ ಮೆಟ್ಟಿಲುಗಳ ಮೂಲಕ ಬೆಟ್ಟದ ಕಡೆ ಹೋಗೋಣ. ಮೇಲೆ ಹೋಗುವಾಗ ಮಂಗಗಳಿಂದ ಜಾಗ್ರತೆ. ನಿಮ್ಮ ಕೈಯಲ್ಲಿ ನೀರಿನ ಬಾಟಲಿ, ಬಿಸ್ಕೆಟ್ ಪ್ಯಾಕೆಟ್ ಎಲ್ಲ ಇದ್ರೆ ಮಂಗಗಳು ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ. ಯಾವುದಕ್ಕೂ ಹುಷಾರಾಗಿ ಹೋಗಿ.
ಈ ದುರ್ಗಕ್ಕೆ ದೇವರಾಯನ ದುರ್ಗ ಎಂದು ಹೆಸರು ಬರಲು ಕಾರಣವನ್ನು ನೋಡುವುದಾದ್ರೆ, ಮೈಸೂರಿನ ಚಿಕ್ಕರಾಜ ಒಡೆಯರು 1696ರಲ್ಲಿ 13 ಸುತ್ತಿನ ಕೋಟೆಯನ್ನು ನಿರ್ಮಿಸಿದ್ದರಿಂದ ದೇವರಾಯನ ದುರ್ಗ ಎಂಬ ಹೆಸರು ಬಂದಿತ್ತು ಎಂದು ಮಾಹಿತಿ. ಈ ದೇವರಾಯನ ದುರ್ಗದ ವಿಶೇಷತೆಯನ್ನು ನೋಡೋದಾದ್ರೆ, ಪುರಾಣಗಳ ಪ್ರಕಾರ ಭೋಗಲಕ್ಷ್ಮಿ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ದುರ್ವಾಸ ಮುನಿಗಳು ಮತ್ತು ಬೆಟ್ಟದ ಮೇಲಿರುವ ಯೋಗಲಕ್ಷ್ಮಿ ನರಸಿಂಹಸ್ವಾಮಿಯನ್ನು ಬ್ರಹ್ಮದೇವರು ಪ್ರತಿಷ್ಠಾಪಿಸಿದ್ದಾರಂತೆ. ಭೂಮಿಯ ಮೇಲೆ ಮೊದಲು ಪ್ರತಿಷ್ಠಾಪಿಸಿದ ನರಸಿಂಹಸ್ವಾಮಿ ದೇವಾಲಯ ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ಒಳಗಡೆ ಗರುಡ ಮತ್ತು ಆಂಜನೇಯ ಸ್ವಾಮಿಯು ನೆಲೆಸಿದ್ದಾರೆ. ಇಲ್ಲಿ ಕಾಣುತ್ತಿರುವ ಕಲ್ಯಾಣಿಯನ್ನು ಬ್ರಹ್ಮತೀರ್ಥ ಎಂದು ಕರೆಯುತ್ತಾರೆ. ವರ್ಷ ಪೂರ್ತಿ ಇದರಲ್ಲಿ ನೀರು ತುಂಬಿರುತ್ತದೆ. ಈ ದೇವರಾಯನ ದುರ್ಗಕ್ಕೆ ಭೇಟಿ ನೀಡುವುದಾದರೆ ಬೆಳಿಗ್ಗೆ 10ರಿಂದ 5 ಗಂಟೆಯವರೆಗೆ ಭೇಟಿ ನೀಡುವುದು ಸೂಕ್ತ. ಈ ಸಮಯದಲ್ಲಿ ಮಾತ್ರ ದೇವಾಲಯದಲ್ಲಿ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶವಿರುತ್ತದೆ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.